ಬೆಂಗಳೂರು ಉತ್ತರ ತಾಲೂಕು ದಾಸನಪುರ ಹೋಬಳಿಯ ದಾಸನಪುರ ಗ್ರಾಮ ಪಂಚಾಯಿತಿ 2025-26ನೇ ಸಾಲಿನ ಗ್ರಾಮಸಭೆ ಪಂಚಾಯಿತಿ ಆವರಣದಲ್ಲಿ ನಡೆಸಲಾಯಿತು. ಗ್ರಾಮ ಪಂಚಾಯಿತಿ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ರಮೇಶ್ ವಹಿಸಿದ್ದರು. ಶಾಸಕ ಎಸ್ಆರ್ ವಿಶ್ವನಾಥ್ ಹಾಗೂ ಅಧ್ಯಕ್ಷ ರಮೇಶ್ ಸರ್ವ ಸದಸ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಆರೋಗ್ಯ ಇಲಾಖೆ, ಆಹಾರ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ, ರೇಷ್ಮೆ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಗ್ರಾಮಸ್ಥರಿಗೆ ವಿವಿಧ ಯೋಜನೆಗಳ ಬಗ್ಗೆ ತಿಳಿಸಿದರು. ಹುಸ್ಕೂರು ಗ್ರಾಮ ಪಂಚಾಯಿತಿ ವತಿಯಿಂದ 94 ಸಿಸಿ ಹಕ್ಕುಪತ್ರ ವಿತರಣೆ ಹಾಗೂ ಅಂಗವಿಕಲರಿಗೆ ಚೆಕ್ ವಿತರಣೆ ಮಾಡಲಾಯಿತು. ಓಕೆ ಕಳಿಸಿ. ಜನಗಳಿಗೆ ಒಲಿತಿ ಏನು ಮಾಡಬೇಕು ನಮ್ಮ ಗ್ರಾಮ ಪಂಚಾಯತಿಯಿಂದ ನಮ್ಮ ಒಂದು ಕಮಿಟಿ ನಾವೇನು 5 ವರ್ಷ ಅಧಿಕಾರ ಎಲೆಕ್ಷನ್ ಗೆದ್ದು ಬಂದಾಗಿಂದ 5 ವರ್ಷದೊಳಗೆ ಏನೇನು ಮಾಡಬೇಕು ಏನು ಮಾಡಿದ್ದೀವಿ ಅನ್ನೋದನ್ನ ಎಲ್ಲರೂ ಕೂಡ ಈಗ ಆಲ್ರೆಡಿ ಎಲ್ಲ ಹೇಳಿದರೆ ಕೆಲವೊಂದು ಬಿಟ್ಟು ಹೋಗಿವೆ. ಮುಂದಿನ ದಿನಗಳಲ್ಲಿ ನಾವು ಇವಾಗ ಜಾಸ್ತಿ ವರ್ಷ ಟೈಮ್ ತಗೊಳ್ಳಲ್ಲ. ಮುಂದಿನ ದಿನಗಳಲ್ಲಿ ನಿಮಗೆ ಸವಿಸ್ತಾರವಾಗಿ ನಮ್ಮ ಪಂಚಾಯತಿ 5 ವರ್ಷದಲ್ಲಿ ನಾವು ಏನು ಮಾಡಿದ್ದೀವಿ ಅಂತ ಪ್ರತಿ ಮನೆಗೂ ನಾವು ತಿಳಿಸಕ್ಕಂಥ ಒಂದು ಕೆಲಸ ಮಾಡ್ತೀವಿ. ಅದ್ರ ಜೊತೆಗೆ ಇವತ್ತು ಗ್ರಾಮ ಸಭೆಯ ಉದ್ದೇಶ ನಿಮ್ಮ ಬೇಡಿಕೆಗಳು ಏನಾಗಬೇಕು, ನಾವು ಪಂಚಾಯತಿಯಿಂದ ನಿಮ್ಮ ಬೇಡಿಕೆಗಳನ್ನು ಏನು ನಿವಾರಿಸಬೇಕು ಅದ್ರ ಬಗ್ಗೆ ಚರ್ಚೆ ಅನ್ನೋ ವಿಚಾರ. 1 ವರ್ಷದಲ್ಲಿ ಏನು ಕೆಲಸ ಆಗಿದೆ, ಏನು ಮಾಡಬೇಕು ಮತ್ತು ಏನೇನು ಮಾಡಬೇಕು ಅನ್ನೋ ಒಂದು ವಿಚಾರ ಇಟ್ಕೊಂಡು ಇವತ್ತೊಂದು ಗ್ರಾಮ ಸಭೆ ಮಾಡಿದ್ದೀವಿ. ಗ್ರಾಮ ಸಭೆಗೆ ನಮ್ಮ ಜನತೆಯ ಶಾಸಕರಾದಂಥ ವಿಶ್ವನಾಥ್ ಕೂಡ ಬಂದು ಶುಭ ಹಾರೈಸಿ ಒಳ್ಳೆಯದಾಗಲಿ ಅಂತ ಹೇಳಿ ಅವರು ಒಂದು ಶುಭ ಹಾರೈಸಿ ಹೊರಟಿದ್ದಾರೆ. ಅದರ ಜೊತೆಗೆ ನಮ್ಮ ಎಲ್ಲ ಸದಸ್ಯರು ಕೂಡ ಸಂಪೂರ್ಣವಾದ ಸಹಕಾರ ಕೊಟ್ಟು ಈ ಒಂದು ಗ್ರಾಮ ಸಭೆಗೆ ಇರ್ಬೋದು ಮತ್ತು ಪ್ರತಿಯೊಂದು ಊರಿನ ಕಾಮಗಾರಿಗಳು, ಕೆಲಸ ಕಾರ್ಯಗಳು ಮತ್ತು ಏನೇನು ಆಗಬೇಕು ಅದರ ವಿಚಾರವಾಗಿ ಎಲ್ಲ ಕೂಡ ಸಹಕಾರ ಕೊಟ್ಟು ಇವತ್ತು ನೀವು ಒಂದು ಕ್ವಶನ್ ಕೇಳ್ತಾ ಇಲ್ಲ ಅಂದರೆ ನಾವು ಸಂಪೂರ್ಣವಾಗಿ ಕೆಲಸ ಮಾಡಿದ್ದೀವಿ ಅಂತ ನಾವು ತಿಳ್ಕೊಳ್ತಿದ್ದೀವಿ. ಹಾಗೆ ನಮ್ಮ ಅಂಗವಿಕಲರು ಅವ್ರಿಗೂ ಕೂಡ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎಲ್ರಿಗೂ ಕೂಡ ಚೆಕ್ ವಿತರಣೆ ಕೂಡ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ನಮ್ಮ ಸುಮಾರು ವರ್ಷಗಳು ಒಂದು 50-60 ವರ್ಷಗಳಿಂದ ಸರಿಯಾಗಿ ದಾಖಲಾತಿಗಳು ಇಲ್ಲಿದೆ. SC/ST ಸಮುದಾಯದ ಎಲ್ಲ ಜನಾಂಗದವರಿಗೂ ಕೂಡ ನಾವು ಗ್ರಾಮ ಠಾಣದಲ್ಲಿ ಇರ್ಬೋದು ಮತ್ತು ಸರ್ಕಾರಿ ಜಾಗದಲ್ಲಿ ಮನೆಗಳನ್ನ ಏನು ಕಟ್ಕೊಂಡಿದ್ರು ಅವ್ರಿಗೊಂದು ವ್ಯವಸ್ಥೆ, ಸರಿಯಾದ ವ್ಯವಸ್ಥೆ ಇರಲಿಲ್ಲ. ನಾವು ನಮ್ಮ ಸಮಿತಿ, ನಮ್ಮ ಕಮಿಟಿ, ಹಾಗೆ ನಮ್ಮ PDO ಅವರು, EO ಅವರು ಎಲ್ಲರೂ ಕೂಡ ನಾವು ಮಾತಾಡಿ ಅವ್ರಿಗೊಂದು ಭದ್ರ ಬುನಾದಿ ಮಾಡಿಕೊಡ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಎಲ್ಲ ಊರುಗಳಲ್ಲೂ ನಾವೇ ಸ್ವಂತ ಅವ್ರ ಮನೆ ಬಾಗಿಲಿಗೆ ಹೋಗಿ ಪ್ರತಿ ಮನೆಗೂ ನೀವು ಏನು ಈ ಸ್ವತ್ತು ಬಗ್ಗೆ ಏನಾಗೋದು, ಈ ಸ್ವತ್ತು ಅಂದರೆ ಪಕ್ಕದಾಗ ಯಾರೋ ಒಬ್ರು ಇಲ್ಲ ಅಂದರೆ ಒತ್ತುವರಿ ಮಾಡ್ಬೋದು. ಈಗ ನಾವು PND ಕ್ರಿಯೇಟ್ ಮಾಡಿ ಈ ಸ್ವತ್ತು ಮಾಡಿದ್ದಾದ್ಮೇಲೆ ಯಾರೋ ಒಂದು ಇಂಚು ಒತ್ತುವರಿ ಮಾಡೋಕ್ಕಾಗಲ್ಲ, ದಾಖಲಾತಿಗಳನ್ನ ಬದಲಾವಣೆ ಮಾಡ್ಕೊಳಕ್ಕಾಗಲ್ಲ. ಅದೇನೇನು ಸಬ್ ರಿಜಿಸ್ಟ್ರಲ್ಲಿ ಇಬ್ಬರ ಸಮ್ಮತಿ ಇದ್ರೆ ಮಾತ್ರ ಮಾಡೋಕ್ಕಾಗಲ್ಲ. ಅದನ್ನು ನಾವು ಪ್ರತಿ ಹಳ್ಳಿಗಳಲ್ಲೂ ಹೋಗಿ ಮನೆಗೂ ಹೋಗಿ ಸಾಕಷ್ಟು 95 ಭಾಗದಷ್ಟು ನಾವು ಎಲ್ಲ ಸಂಪೂರ್ಣವಾಗಿ SC/ST ಜನಾಂಗದವರಿಗೆ ಮಾಡಿಕೊಟ್ಟಿದ್ವಿ. ಎಲ್ಲ ಸಮಸ್ಯೆಗಳು, ಅಕ್ಕಪಕ್ಕ ಸಮಸ್ಯೆಗಳು ಮತ್ತು ಬಾರ್ಡರ್ ಸಮಸ್ಯೆಗಳು ಮತ್ತು ಇನ್ನೇನೋ ಸಮಸ್ಯೆ ಇರ್ತಕ್ಕಂಥ ಒಂದು 5% ಜನಕ್ಕೆ ಮಾತ್ರ ಅದಾಗಿಲ್ಲ. ಅದು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಮೇಶ್, ಉಪಾಧ್ಯಕ್ಷೆ ಕೆಂಪಮ್ಮ, ಸದಸ್ಯರಾದ ಅನ್ನಪೂರ್ಣ, ಕುಸುಮ, ಅಂಬಿಕಾ, ಲೋಕೇಶ್, ನಾಗರತ್ನ, ಆಶಾರಾಣಿ, ನಾಗರಾಜು, ಶಶಿಕಲಾ, ಸುಧಾ, ವೀರಪ್ಪ ದೇವರು, ಸಂಪತ್, ಪ್ರಮೀಳಾ, ವಿಜಯ್ ಕುಮಾರ್, ಜ್ಯೋತಿ, ಸುರೇಶ್, ಲಕ್ಷ್ಮಮ್ಮ, ವೆಂಕಟರಾಜು, ರಮೇಶ್, ಭಾಗ್ಯಮ್ಮ, ಮಂಜುನಾಥ್, PDO ರಾಜೇಶ್ ಸೇರಿದಂತೆ ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. 2025-26ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆ ಹುಸ್ಕೂರು ಪಂಚಾಯಿತಿಯಲ್ಲಿ ಭಾಳ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಸೊ ನಾನು ಕೂಡ ಗ್ರಾಮ ಸಭೆಯಲ್ಲಿ ಸಾಮಾನ್ಯವಾಗಿ ಎಲ್ಲ ಗ್ರಾಮ ಸಭೆಗಳಿಗೆ ಹೋಗ್ತೀನಿ. ನಾನು ಗ್ರಾಮ ಸಭೆ ಅಂತಕ್ಕಂಥದ್ದು ಭಾಳ ಪ್ರಮುಖವಾದಂಥ ಗ್ರಾಮ ಪಂಚಾಯತಿ ನಡೀತಕ್ಕಂಥ ಸಭೆ ಇದು. ಫಲಾನುಭವಿಗಳನ್ನು ಆಯ್ಕೆ ಮಾಡ್ತಕ್ಕಂಥದ್ದು, ತೀರ್ಮಾನವನ್ನು ತಗೊಳ್ತಕ್ಕಂಥದ್ದು,
ಇವತ್ತು ವಿಶೇಷವಾಗಿ ನಮ್ಮ ಇಲ್ಲಿನ ಅಧ್ಯಕ್ಷ ಅಂತ ರಮೇಶ್ ಅವರು ಮತ್ತು ಪಂಚಾಯಿತಿ ಎಲ್ಲ ಸದಸ್ಯರು ಅಧಿಕಾರಿಗಳು ಸೇರಿ ಈ ಖಾತವನ್ನು, ಅದರಲ್ಲೂ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಗಳಿಗೆ ಮನೆ ಮನೆಗೆ ಹೋಗಿ ಅವರೇ ಹೋಗಿ ಅವ್ರ ಹತ್ರ ಈ ಖಾತೆಗಳನ್ನು ಸುಮಾರು 500ಕ್ಕೂ ಹೆಚ್ಚು ಜನಗಳ ಈ ಖಾತೆಗಳನ್ನು ಮಾಡಿ ಇವತ್ತು ಅವ್ರಿಗೆ ಆ ಈ ಖಾತದ ಪ್ರಮಾಣ ಪತ್ರವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಮತ್ತು ಅಂಗವಿಕಲರು, ಈ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಅಂಗವಿಕಲರಿಗೆ ಅವರಿಗೆ ಒಂದಷ್ಟು ಪಂಚಾಯತಿಯಿಂದ ಅನುದಾನವನ್ನು ಕೊಟ್ಟಿರ್ತಕ್ಕಂಥದ್ದು. ಒಂದು ಮಾದರಿ ಗ್ರಾಮ ಪಂಚಾಯತಿಯಾಗಿ ನಡ್ಸ್ಕೊಂಡು ಹೋಗ್ತಾರೆ. ತಾವು ನೋಡ್ಬೋದು, ಕಟ್ಟಡ, ಭವನಗಳು, ಅಂಬೇಡ್ಕರ್ ಭವನ, ವಿಶಾಲವಾದಂಥ ಆಟದ ಮೈದಾನ, ಮತ್ತು ಈ ಒಂದು ಪಂಚಾಯತಿಯಲ್ಲಿ ಕೂಡ ಈಗ ಒಂದು ITI ಬಂದಿರತಕ್ಕಂಥದ್ದು, ಮತ್ತು ಸ್ಮಶಾನದ್ದು ಭಾಳ ಸಮಸ್ಯೆ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಬರ್ನಿಂಗ್ ಸೆಂಟರ್ಗೆ ಜಾಗವನ್ನು ಕೂಡ ಮಂಜೂರಾಗಿದೆ. ಸೊ ಅದನ್ನು ಬರ್ನಿಂಗ್ ಸೆಂಟರ್ಗೆ ಬೇಕಾಗಿರ್ತಕ್ಕಂಥ ಅನುದಾನವನ್ನು ಪಂಚಾಯತಿ ಮತ್ತು ಸರ್ಕಾರದ ಕಡೆಯಿಂದ ಕೂಡ ಕೊಡಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀನಿ. ಒಟ್ಟಾರೆ ಒಂದು ಮಾದರಿ ಗ್ರಾಮ ಪಂಚಾಯತಿಯಾಗಿ ಈ ಪಂಚಾಯತಿಯನ್ನು ನಡ್ಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ರಮೇಶ್ ಮತ್ತು ಎಲ್ಲ ಉಳಿಕೆ ಹಿರಿಯ ಸದಸ್ಯರುಗಳಿಗೆ ಮತ್ತು ಸಿಬ್ಬಂದಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದರಲ್ಲೂ ನಿಮ್ಮ ಅವಧಿಯಲ್ಲಿ 5 ವರ್ಷ ಆಡಳಿತದಲ್ಲಿ ನಿಮ್ಗೆ ಏನು ಅನಿಸ್ತಾ ಇದೆ ಅವರ ಒಂದು ಕಾರ್ಯವೈಖರಿ? ಈಗ ನಾನು ಮುಖಸ್ತುತಿ ಮಾಡಲ್ಲ, ಯಾರನ್ನ ಇದ್ರೆ ನೇರ ಬೈತೀನಿ, ಇಲ್ಲಾಂದರೆ ಹೇಳ್ತೀನಿ. 100 ಜನ 100 ಮಾತಾಡ್ಬೋದು, ಆದರೆ ನಾನು ಕಂಡಾಗೆ ಒಬ್ಬ ಕ್ರಿಯಾಶೀಲರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾವ್ಯಾವ ಗ್ರಾಮಗಳಲ್ಲಿ ಕೆಲಸ ಆಗಬೇಕು, ರಸ್ತೆದಿರ್ಬೋದು, ಹಣ ನಮ್ಮ ಪಂಚಾಯತಿಗೆ ರಸ್ತೆ ಆಗಿಲ್ಲ, ಬೇರೆ ಕಡೆ ಗ್ರ್ಯಾಂಟ್ ಹಾಕಿದ್ದೀರಿ, ಬೆನ್ನತ್ತಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತಕ್ಕಂಥದ್ದು. ಅದಕ್ಕೆ ಪೂರಕವಾಗಿ ರಾಜೇಶ್ PDO ಕೂಡ ಕ್ರಿಯಾಶೀಲರಾಗಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸೊ ನನ್ನವರೆಗೂ ಕೂಡ ಭಾಳ ಸಮಸ್ಯೆಗಳನ್ನು ಏನು ತಂದಿಲ್ಲ, ಇಲ್ಲೇ ಆ ಸಮಸ್ಯೆಗಳೇನಿದೆಯೋ ಬಗೆಹರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನನಗೂ ಕೂಡ ಈ ಗ್ರಾಮ ಪಂಚಾಯತಿ ಮೇಲೆ ವಿಶೇಷವಾದಂಥ ಅಭಿಮಾನ. ಯಾಕಂದರೆ ಕೆಲಸ ಮಾಡುವಂಥ ಅಧ್ಯಕ್ಷರು ಸದಸ್ಯರುಗಳಿದ್ದಾಗ ಕೆಲಸ ಮಾಡಿಕೊಡೋಕೆ ನನಗೂ ಕೂಡ ಖುಷಿ ಆಗ್ತದೆ. ಒಟ್ಟಾರೆ ಈ ಗ್ರಾಮ ಪಂಚಾಯತಿ ಒಂದು ಮಾದರಿ ಗ್ರಾಮ ಪಂಚಾಯತಿಯಾಗಿ ಹೊರಹೊಮ್ಮಿದೆ. ಸೊ ಅದಕ್ಕೆ ಕಾರಣಕರ್ತರಾದಂಥ ಎಲ್ಲರೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ನಾನು ಅವರಿಗೆ ಖಂಡಿತವಾಗಿ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೀನಿ.